ದಿನೇಶ್ ಕಾಶಿಪಟ್ನ ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಸದ್ಯಕ್ಕೆ SIT ಅಧಿಕಾರಿಗಳು ಇನ್ನೂ ಕೂಡ ಆ ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಬರಲಿಲ್ಲ. ಯಾಕೆ ಇವತ್ತಿಷ್ಟು ಡಿಲೇ ಆಗ್ತಾ ಇದೆ? ಆ 13ನೇ ಆ ಗುರುತಿನಲ್ಲಿ ಅನುಮಾನ ಬರುವಂಥದ್ದೇನಾದರೂ ಇದೆಯಾ? ಸದ್ಯ ಕೊನೆಯದಾಗಿ ಕಡೆಯದಾಗಿ ಉಳಿದಿರೋದು ಅದು ಮಾತ್ರ. ಏನಿದೆ ಈಗ ತಮ್ಮ ಹತ್ರ ಹೆಚ್ಚಿನ ವಿವರ ದಿನೇಶ್? ರಂಜಿತ್ ಶ್ರೀಹರಿ, ಇವತ್ತು 9ನೇ ದಿನದ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ನಡಿಬೇಕಿತ್ತು. ಬಹಳಷ್ಟು ತಡ ಆಗ್ತಿದೆ. ಜೊತೆಗೆ ಆತ ಇನ್ನೂ ಕೂಡ SIT ಕಚೇರಿಗೆ ಬರಲಿಲ್ಲ. ಆತ ಸುಮಾರು 10ರಿಂದ 10:30 ಸಮಯದಲ್ಲಿ ಆತ SIT ಕಚೇರಿಗೆ ಬರ್ತಾ ಇದ್ದ ಬೆಳ್ತಂಗಡಿಗೆ. ಆದರೆ ಇವತ್ತು ಇನ್ನೂ ಕೂಡ ಬರಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವುದಿಲ್ವಾ ಅನ್ನುವಂಥ ಒಂದಷ್ಟು ಡೌಟ್ಗಳು ಶುರು ಆಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು 13ನೇ ಏನು ಪ್ಲೇಸ್ ಏನಿದೆ ಆ ಪ್ಲೇಸ್ನಲ್ಲಿ ಉತ್ಖನನ ಕಾರ್ಯಾಚರಣೆ ಇಷ್ಟೊತ್ತಿಗಾಗಲೇ ನಡಿಬೇಕಿತ್ತು. ಆದರೆ ಇನ್ನೂ ಕೂಡ ನಡಿಲ್ಲ. ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, 13ನೇ ಪಾಯಿಂಟ್ ಅಲ್ಲಿದೆ. ಅದರ ಪಕ್ಕ ಈ ರೀತಿಯಾಗಿ ಟೆಂಟ್ ಕಂಬಗಳನ್ನು ತಂದು ನಿಲ್ಲಿಸಿದ್ದಾರೆ ಹೊರತು, ಅಂದರೆ ತಂದು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾದ ಟೆಂಟ್ ಅಳವಡಿಸುವಂಥ ಕೆಲಸ ನಡೀಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವುದಿಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲೇನಾದರೂ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದರೆ, ನಡೆಯುವಂಥ ಸಾಧ್ಯತೆ ಇದ್ದರೆ ಈಗಾಗಲೇ ಈ ಒಂದು ಏನು ಪ್ಲೇಸ್ನ ಸುತ್ತ ಪರದೆಗಳನ್ನು ಅಳವಡಿಸ್ತಾ ಇದ್ರು, ಮುಂಜಾಗ್ರತಾ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಆದರೆ ಯಾವುದೇ ರೀತಿಯಾಗಿ ಪೂರ್ವ ಸಿದ್ಧತೆಯನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ. ಈ ರೀತಿಯಾಗಿ ಟೆಂಟ್ ಕಂಬಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾದಂಥ ಪೂರ್ವ ಸಿದ್ಧತೆಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ಕಾರ್ಯಾಚರಣೆ ಇರೋದಿಲ್ವಾ ಅನ್ನುವಂಥ ಡೌಟ್ ಶುರು ಆಗ್ತಾ ಇರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಆತ ಕೂಡ ಇನ್ನೂ SIT ಕಚೇರಿಗೆ ಬಂದಿಲ್ಲ. ಆತ 10:30 ಸುಮಾರಿಗೆ ಬರ್ತಾ ಇದ್ದ. 11:30 ಗಂಟೆಗಾಗಲೇ ಉತ್ಖನನ ಆರಂಭ ಆಗ್ತಿತ್ತು. ಆದರೆ ಆತ ಇನ್ನೂ ಕೂಡ ವಕೀಲರ ಜೊತೆ SIT ಕಚೇರಿಗೆ ಬಂದೇ ಇಲ್ಲ. ಹೀಗಾಗಿ ಇವತ್ತು ಕಾರ್ಯಾಚರಣೆ ನಡೆಯೋದಿಲ್ವಾ ಅನ್ನುವಂಥ ಒಂದಷ್ಟು ಡೌಟ್ಗಳು ಕೂಡ ಶುರುವಾಗಿರುವಂಥದ್ದು. ಆದರೆ SIT ಅಧಿಕಾರಿಗಳಾದಂಥ ಜಿತೇಂದ್ರ ದಯಾಮ ಮತ್ತು AC ಸ್ಟೆಲ್ಲಾ ವರ್ಗೀಸ್, ಇತರ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸದ್ಯ SIT ಕಚೇರಿಯಲ್ಲಿ ಇರುವಂಥದ್ದು. ಅವರು ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯಾಚರಣೆಗೆ ಬೇಕಾದಂಥ ಚರ್ಚೆಗಳನ್ನು ಮಾಡ್ತಾ ಇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತೆ ಈ ಒಂದು 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡಬೇಕಾದ್ರೆ ಬಹಳಷ್ಟು ಸವಾಲು ಇರುವಂಥದ್ದು. ಯಾಕಂದರೆ 13ನೇ ಪಾಯಿಂಟ್ನಲ್ಲಿ ವಿದ್ಯುತ್ ಟ್ರಾನ್ಸ್ಫರ್ ಕಂಬಗಳನ್ನು ನೋಡ್ಬೋದು. ಅವುಗಳನ್ನು ತಪ್ಪಿಸಿ ಉತ್ಖನನ ನಡೆಸಬೇಕಾದಂಥ ಸವಾಲು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಪಾಯಿಂಟ್ನಲ್ಲಿ ಹಲವು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಹೆಚ್ಚಿನ ಅಗಲವನ್ನು ಡಿಗ್ ಮಾಡಬೇಕು, ಜೊತೆಗೆ ಹೆಚ್ಚಿನ ಆಳವನ್ನು ಕೂಡ ಡಿಗ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಹಾಗೇನಾದರೂ ಹೆಚ್ಚು ಆಳದವರೆಗೆ ಆಗಿದ್ರೆ ಬಹಳಷ್ಟು ಅಪಾಯ ಸಂಭವಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಆ ಭಾಗದಲ್ಲಿ ನೇತ್ರಾವತಿ ಡ್ಯಾಮ್ ಇದೆ. ಡ್ಯಾಮಿನ ನೀರು ರಭಸವಾಗಿ ಹರಿದ್ರೆ ಅದು ಕೂಡ ಒಂದಷ್ಟು ಸಮಸ್ಯೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಒಂದು ಪ್ಲೇಸ್ ಏನಿದೆ ಇಲ್ಲಿ ಉತ್ಖನನ ನಡೆಸಬೇಕಾದಂಥ ಅಗತ್ಯ ಇದೆ. ಇದರ ಜೊತೆಗೆ ಇವತ್ತು ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿ ಆ ಮೂಲಕವಾಗಿ ಡಿಗ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಕೂಡ ಚರ್ಚೆಗಳು ನಡೀತಾ ಇರುವಂಥದ್ದು. ನಿನ್ನೆ ತಾನೇ ಅಧಿಕಾರಿಗಳ ಚರ್ಚೆ ನಡೆದಿತ್ತು. SIT ಪ್ರಮುಖರಾದಂಥ ಪ್ರಣವ್ ಮೊಹಂತಿ ಅವರೇ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿರುವಂಥದ್ದು. 13ನೇ ಪಾಯಿಂಟ್ನ ಸಾಧಕ ಬಾಧಕಗಳ. ದಿನೇಶ್ ಕಾಶಿಪಟ್ನ ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಸದ್ಯಕ್ಕೆ SIT ಅಧಿಕಾರಿಗಳು ಇನ್ನೂ ಕೂಡ ಆ ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಬರಲಿಲ್ಲ. ಯಾಕೆ ಇವತ್ತಿಷ್ಟು ಡಿಲೇ ಆಗ್ತಾ ಇದೆ? ಆ 13ನೇ ಆ ಗುರುತಿನಲ್ಲಿ ಅನುಮಾನ ಬರುವಂಥದ್ದೇನಾದರೂ ಇದೆಯಾ? ಸದ್ಯ ಕೊನೆಯದಾಗಿ ಕಡೆಯದಾಗಿ ಉಳಿದಿರೋದು ಅದು ಮಾತ್ರ. ಏನಿದೆ ಈಗ ತಮ್ಮ ಹತ್ರ ಹೆಚ್ಚಿನ ವಿವರ ದಿನೇಶ್? ರಂಜಿತ್ ಶ್ರೀಹರಿ, ಇವತ್ತು 9ನೇ ದಿನದ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ನಡಿಬೇಕಿತ್ತು. ಬಹಳಷ್ಟು ತಡ ಆಗ್ತಿದೆ. ಜೊತೆಗೆ ಆತ ಇನ್ನೂ ಕೂಡ SIT ಕಚೇರಿಗೆ ಬರಲಿಲ್ಲ. ಆತ ಸುಮಾರು 10ರಿಂದ 10:30 ಸಮಯದಲ್ಲಿ ಆತ SIT ಕಚೇರಿಗೆ ಬರ್ತಾ ಇದ್ದ ಬೆಳ್ತಂಗಡಿಗೆ. ಆದರೆ ಇವತ್ತು ಇನ್ನೂ ಕೂಡ ಬರಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವುದಿಲ್ವಾ ಅನ್ನುವಂಥ ಒಂದಷ್ಟು ಡೌಟ್ಗಳು ಶುರು ಆಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು 13ನೇ ಏನು ಪ್ಲೇಸ್
ಪ್ಲೇಸ್ ಏನಿದೆ ಆ ಪ್ಲೇಸ್ನಲ್ಲಿ ಉತ್ಖನನ ಕಾರ್ಯಾಚರಣೆ ಇಷ್ಟೊತ್ತಿಗಾಗಲೇ ನಡಿಬೇಕಿತ್ತು, ಆದರೆ ಇನ್ನೂ ಕೂಡ ನಡಿಲ್ಲ. ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, 13ನೇ ಪಾಯಿಂಟ್ ಅಲ್ಲಿದೆ, ಅದರ ಪಕ್ಕ ಈ ರೀತಿಯಾಗಿ ಟೆಂಟ್ ಕಂಬಗಳನ್ನು ತಂದು ನಿಲ್ಲಿಸಿದ್ದಾರೆ ಹೊರತು, ಅಂದರೆ ತಂದು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾದ ಟೆಂಟ್ ಅಳವಡಿಸುವಂತಹ ಕೆಲಸ ನಡೀಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವುದಿಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಏನಾದರೂ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದರೆ, ನಡೆಯುವಂಥ ಸಾಧ್ಯತೆ ಇದ್ದರೆ ಈಗಾಗಲೇ ಈ ಒಂದು ಏನು ಪ್ಲೇಸ್ನ ಸುತ್ತ ಪರದೆಗಳನ್ನು ಅಳವಡಿಸ್ತಾ ಇದ್ರು, ಮುಂಜಾಗ್ರತಾ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಆದರೆ ಯಾವುದೇ ರೀತಿಯಾಗಿ ಪೂರ್ವ ಸಿದ್ಧತೆಯನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ. ಈ ರೀತಿಯಾಗಿ ಟೆಂಟ್ ಕಂಬಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ಕಾರ್ಯಾಚರಣೆ ಇರೋದಿಲ್ವಾ ಅನ್ನುವಂಥ ಡೌಟ್ ಶುರು ಆಗ್ತಾ ಇರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಆತ ಕೂಡ ಇನ್ನೂ SIT ಕಚೇರಿಗೆ ಬಂದಿಲ್ಲ. ಆತ 10:30 ಸುಮಾರಿಗೆ ಬರ್ತಾ ಇದ್ದ, 11:30 ಗಂಟೆಗಾಗಲೇ ಉತ್ಖನನ ಆರಂಭ ಆಗ್ತಿತ್ತು. ಆದರೆ ಆತ ಇನ್ನೂ ಕೂಡ ವಕೀಲರ ಜೊತೆ SIT ಕಚೇರಿಗೆ ಬಂದೇ ಇಲ್ಲ. ಹೀಗಾಗಿ ಇವತ್ತು ಕಾರ್ಯಾಚರಣೆ ನಡೆಯೋದಿಲ್ವಾ ಅನ್ನುವಂಥ ಒಂದಷ್ಟು ಡೌಟ್ಗಳು ಕೂಡ ಶುರುವಾಗಿರುವಂಥದ್ದು. ಆದರೆ SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಮತ್ತು AC ಸ್ಟೆಲ್ಲಾ ವರ್ಗೀಸ್, ಇತರ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸದ್ಯ SIT ಕಚೇರಿಯಲ್ಲಿ ಇರುವಂಥದ್ದು. ಅವರು ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯಾಚರಣೆಗೆ ಬೇಕಾದಂಥ ಚರ್ಚೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತೆ ಈ ಒಂದು 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡಬೇಕಾದ್ರೆ ಬಹಳಷ್ಟು ಸವಾಲು ಇರುವಂಥದ್ದು. ಯಾಕಂದರೆ 13ನೇ ಪಾಯಿಂಟ್ನಲ್ಲಿ ವಿದ್ಯುತ್ ಟ್ರಾನ್ಸ್ಫರ್ ಕಂಬಗಳನ್ನು ನೋಡ್ಬೋದು. ಅವುಗಳನ್ನು ತಪ್ಪಿಸಿ ಉತ್ಖನನ ನಡೆಸಬೇಕಾದಂಥ ಸವಾಲು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಪಾಯಿಂಟ್ನಲ್ಲಿ ಹಲವು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಹೆಚ್ಚಿನ ಅಗಲವನ್ನು ಡಿಗ್ ಮಾಡಬೇಕು, ಜೊತೆಗೆ ಹೆಚ್ಚಿನ ಆಳವನ್ನು ಕೂಡ ಡಿಗ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಹಾಗೇನಾದರೂ ಹೆಚ್ಚು ಆಳದವರೆಗೆ ಆಗಿದ್ರೆ ಬಹಳಷ್ಟು ಅಪಾಯ ಸಂಭವಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಆ ಭಾಗದಲ್ಲಿ ನೇತ್ರಾವತಿ ಡ್ಯಾಮ್ ಇದೆ, ಡ್ಯಾಮಿನ ನೀರು ರಭಸವಾಗಿ ಹರಿದ್ರೆ ಅದು ಕೂಡ ಒಂದಷ್ಟು ಸಮಸ್ಯೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಒಂದು ಪ್ಲೇಸ್ ಏನಿದೆ ಇಲ್ಲಿ ಉತ್ಖನನ ನಡೆಸಬೇಕಾದಂಥ ಅಗತ್ಯ ಇದೆ. ಇದರ ಜೊತೆಗೆ ಇವತ್ತು ಆ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿ ಆ ಮೂಲಕವಾಗಿ ಡಿಗ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಕೂಡ ಚರ್ಚೆಗಳು ನಡೀತಾ ಇರುವಂಥದ್ದು. ನಿನ್ನೆ ತಾನೇ ಅಧಿಕಾರಿಗಳ ಚರ್ಚೆ ನಡೆದಿತ್ತು. SIT ಪ್ರಮುಖರಾದಂಥ ಪ್ರಣವ್ ಮೊಹಂತಿ ಅವರೇ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿರುವಂಥದ್ದು. 13ನೇ ಪಾಯಿಂಟ್ನ ಸಾಧಕ ಬಾಧಕಗಳ ಬಗ್ಗೆ. ದಿನೇಶ್ ಕಾಶಿಪಟ್ನ, ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಸದ್ಯಕ್ಕೆ SIT ಅಧಿಕಾರಿಗಳು ಇನ್ನೂ ಕೂಡ ಆ ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಬರಲಿಲ್ಲ. ಯಾಕೆ ಇವತ್ತಿಷ್ಟು ಡಿಲೇ ಆಗ್ತಾ ಇದೆ? ಆ 13ನೇ ಆ ಗುರುತಿನಲ್ಲಿ ಅನುಮಾನ ಬರುವಂಥದ್ದೇನಾದರೂ ಇದೆಯಾ? ಸದ್ಯ ಕೊನೆಯದಾಗಿ ಕಡೆಯದಾಗಿ ಉಳಿದಿರೋದು ಅದು ಮಾತ್ರ. ಏನಿದೆ ಈಗ ತಮ್ಮ ಹತ್ರ ಹೆಚ್ಚಿನ ವಿವರ ದಿನೇಶ್? ರಂಜಿತ್ ಶ್ರೀಹರಿ, ಇವತ್ತು 9ನೇ ದಿನದ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ನಡಿಬೇಕಿತ್ತು, ಬಹಳಷ್ಟು ತಡ ಆಗ್ತಿದೆ. ಜೊತೆಗೆ ಆತ ಇನ್ನೂ ಕೂಡ SIT ಕಚೇರಿಗೆ ಬರಲಿಲ್ಲ. ಆತ ಸುಮಾರು 10ರಿಂದ 10:30 ಸಮಯದಲ್ಲಿ ಆತ SIT ಕಚೇರಿಗೆ ಬರ್ತಾ ಇದ್ದ ಬೆಳ್ತಂಗಡಿಗೆ. ಆದರೆ ಇವತ್ತು ಇನ್ನೂ ಕೂಡ ಬರಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವುದಿಲ್ವಾ ಅನ್ನುವಂಥ ಒಂದಷ್ಟು ಡೌಟ್ಗಳು ಶುರು ಆಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು 13ನೇ ಏನು ಪ್ಲೇಸ್ ಏನಿದೆ ಆ ಪ್ಲೇಸ್ನಲ್ಲಿ ಉತ್ಖನನ ಕಾರ್ಯಾಚರಣೆ ಇಷ್ಟೊತ್ತಿಗಾಗಲೇ ನಡಿಬೇಕಿತ್ತು, ಆದರೆ ಇನ್ನೂ ಕೂಡ ನಡಿಲ್ಲ. ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, 13ನೇ ಪಾಯಿಂಟ್ ಅಲ್ಲಿದೆ, ಅದರ ಪಕ್ಕ ಈ ರೀತಿಯಾಗಿ ಟೆಂಟ್ ಕಂಬಗಳನ್ನು ತಂದು ನಿಲ್ಲಿಸಿದ್ದಾರೆ ಹೊರತು, ಅಂದರೆ ತಂದು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾದ ಟೆಂಟ್ ಅಳವಡಿಸುವಂತಹ ಕೆಲಸ ನಡೀಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುವುದಿಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಏನಾದರೂ ಉತ್ಖನನ ಕಾರ್ಯಾಚರಣೆ ನಡೀತಾ ಇದ್ದರೆ, ನಡೆಯುವಂಥ ಸಾಧ್ಯತೆ ಇದ್ದರೆ ಈಗಾಗಲೇ ಈ ಒಂದು ಏನು ಪ್ಲೇಸ್ನ ಸುತ್ತ ಪರದೆಗಳನ್ನು ಅಳವಡಿಸ್ತಾ ಇದ್ರು, ಮುಂಜಾಗ್ರತಾ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಆದರೆ ಯಾವುದೇ ರೀತಿಯಾಗಿ ಪೂರ್ವ ಸಿದ್ಧತೆಯನ್ನು ಇನ್ನೂ ಕೂಡ ಮಾಡಿಕೊಂಡಿಲ್ಲ. ಈ ರೀತಿಯಾಗಿ ಟೆಂಟ್ ಕಂಬಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ಕಾರ್ಯಾಚರಣೆ ಇರೋದಿಲ್ವಾ ಅನ್ನುವಂಥ ಡೌಟ್ ಶುರು ಆಗ್ತಾ ಇರುವಂಥದ್ದು. ಮತ್ತೊಂದು
ಇನ್ನೊಂದು ವಿಚಾರ ಏನಂದ್ರೆ ಆತ ಕೂಡ ಇನ್ನು SIT ಕಚೇರಿಗೆ ಬಂದಿಲ್ಲ. ಆತ 10:30 ಸುಮಾರಿಗೆ ಬರ್ತಾ ಇದ್ದ. 11:30 ಗಂಟೆಗಾಗಲೇ ಉತ್ಖನನ ಆರಂಭ ಆಗ್ತಿತ್ತು. ಆದರೆ ಆತ ಇನ್ನೂ ಕೂಡ ವಕೀಲರ ಜೊತೆ SIT ಕಚೇರಿಗೆ ಬಂದೇ ಇಲ್ಲ. ಹೀಗಾಗಿ ಇವತ್ತು ಕಾರ್ಯಾಚರಣೆ ನಡೆಯೋದಿಲ್ವಾ ಅನ್ನುವಂಥ ಒಂದಷ್ಟು ಡೌಟ್ಗಳು ಕೂಡ ಶುರುವಾಗಿರುವಂಥದ್ದು. ಆದರೆ SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಮತ್ತು AC ಸ್ಟೆಲ್ಲಾ ವರ್ಗೀಸ್, ಇತರ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸದ್ಯ SIT ಕಚೇರಿಯಲ್ಲಿ ಇರುವಂಥದ್ದು. ಅವರು ಒಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಉತ್ಖನನ ಕಾರ್ಯಾಚರಣೆಗೆ ಬೇಕಾದಂಥ ಚರ್ಚೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತೆ ಈ ಒಂದು 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡಬೇಕಾದ್ರೆ ಬಹಳಷ್ಟು ಸವಾಲು ಇರುವಂಥದ್ದು. ಯಾಕಂದರೆ 13ನೇ ಪಾಯಿಂಟ್ನಲ್ಲಿ ವಿದ್ಯುತ್ ಟ್ರಾನ್ಸ್ಫರ್ ಕಂಬಗಳನ್ನು ನೋಡ್ಬೋದು. ಅವುಗಳನ್ನು ತಪ್ಪಿಸಿ ಉತ್ಖನನ ನಡೆಸಬೇಕಾದಂಥ ಸವಾಲು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಪಾಯಿಂಟ್ನಲ್ಲಿ ಹಲವು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಹೆಚ್ಚಿನ ಅಗಲವನ್ನು ಡಿಗ್ ಮಾಡಬೇಕು, ಜೊತೆಗೆ ಹೆಚ್ಚಿನ ಆಳವನ್ನು ಕೂಡ ಡಿಗ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಹಾಗೇನಾದರೂ ಹೆಚ್ಚು ಆಳದವರೆಗೆ ಆಗಿದ್ರೆ ಬಹಳಷ್ಟು ಅಪಾಯ ಸಂಭವಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಆ ಭಾಗದಲ್ಲಿ ನೇತ್ರಾವತಿ ಡ್ಯಾಮ್ ಇದೆ. ಡ್ಯಾಮಿನ ನೀರು ರಭಸವಾಗಿ ಹರಿದ್ರೆ ಅದು ಕೂಡ ಒಂದಷ್ಟು ಸಮಸ್ಯೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಒಂದು ಪ್ಲೇಸ್ ಏನಿದೆ ಇಲ್ಲಿ ಉತ್ಖನನ ನಡೆಸಬೇಕಾದಂಥ ಅಗತ್ಯ ಇದೆ. ಇದರ ಜೊತೆಗೆ ಇವತ್ತು ಆ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿ ಆ ಮೂಲಕವಾಗಿ ಡಿಗ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಕೂಡ ಚರ್ಚೆಗಳು ನಡೀತಾ ಇರುವಂಥದ್ದು. ನಿನ್ನೆ ತಾನೇ ಅಧಿಕಾರಿಗಳ ಚರ್ಚೆ ನಡೆದಿತ್ತು. SIT ಪ್ರಮುಖರಾದಂಥ ಪ್ರಣವ್ ಮೊಹಂತಿ ಅವರೇ ಬಂದು ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿರುವಂಥದ್ದು. 13ನೇ ಪಾಯಿಂಟ್ನ ಸಾಧಕ